ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು JDR ಲಾ ಲರ್ನಿಂಗ್ ಅಡ್ಡಾ. ಸೊ ಇವಾಗಿನ ಅಪ್ಡೇಟ್ ಏನಂತಂದ್ರೆ, ಸುಪ್ರೀಂ ಕೋರ್ಟ್ ಅಲ್ಲಿ ಮನಿ ಡಿಕ್ರಿ ಕೇಸಲ್ಲಿ ಒಂದು ಅಪೀಲ್ ಬಂದಿತ್ತು. ಯಾವ್ದಪ್ಪ ಅಂತಂತಂದ್ರೆ ಲೈಫ್ ಸ್ಟೈಲ್ ಇಕ್ವಿಟೀಸ್ ವರ್ಸಸ್ ಅಮೆಝಾನ್ ಟೆಕ್ನಾಲಜೀಸ್ ಅಂತ ಹೇಳಿ. ಈ ಒಂದು ಕೇಸಲ್ಲಿ ಹಿಯರಿಂಗ್ ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟ್ ಹೇಳ್ತಾರೆ, ನಮ್ಮ CPC ಅಲ್ಲಿ ನಾವೇನು 41 ಆರ್ಡರ್ 41 ರೂಲ್ 5 ಕೆಳಗಡೆ ಅಪೀಲ್ ಹೋಗ್ತೀವೋ ಮನಿ ಡಿಗ್ರಿ ಮೇಲೆ ಸ್ಟೇ ಕೇಳ್ಕೊಂಡು, ಅದರಲ್ಲಿ ಕಂಡೀಷನಲ್ ಸ್ಟೇ ಸಿಗುತ್ತೆ. ಆಲ್ಮೋಸ್ಟ್ ಕಂಡೀಷನಲ್ ಸ್ಟೇ ಸಿಗುತ್ತೆ. 50% ಅಮೌಂಟ್ ಕಟ್ಟಿದ್ರೆ ಸ್ಟೇ ಗ್ರಾಂಟ್ ಆಗುತ್ತೆ, ಅಥವಾ ಏನು 60-70% ಕಟ್ಟಿದ್ರೆ ಸ್ಟೇ ಗ್ರಾಂಟ್ ಆಗುತ್ತೆ, ಏನೋ ಒಂದು ಕಂಡೀಷನ್ ಅನ್ನ ಹಾಕಿರ್ತಾರೆ. ಸೊ ಈ ಒಂದು ಕಂಡೀಷನ್ ರಿಕ್ವೈರ್ ಇದೇನಾ ಎಲ್ಲಾ ಕೇಸಲ್ಲೂ ಅನ್ನೋ ವಿಷಯ ಚರ್ಚೆಗೆ ಬಂದಾಗ ಸುಪ್ರೀಂ ಕೋರ್ಟ್ ಹೇಳಿದ್ದೇನಪ್ಪಾ ಅಂದ್ರೆ, ಎಕ್ಸೆಪ್ಷನಲ್ ಕೇಸ್ಗಳಲ್ಲಿ ಕಂಡೀಷನ್ ಅನ್ಕಂಡೀಷನಲ್ ಆಗಿ ಸ್ಟೇ ಗ್ರಾಂಟ್ ಮಾಡಬಹುದು ಅಂತ ಹೇಳಿದ್ದಾರೆ. ಯಾವುದೇ ಕಂಡೀಷನ್ ಇರಲಾರ್ದೆ ಮನಿ ಡಿಕ್ರಿಗಳಲ್ಲಿ ಸ್ಟೇ ಗ್ರಾಂಟ್ ಮಾಡಬಹುದು. ಯಾವ್ದ್ರಲ್ಲಿ? ಆರ್ಡರ್ 41 ರೂಲ್ 5 ಕೆಳಗಡೆ ಅಪೀಲ್ ಹೋಗ್ತಾವೋ ಹೈಕೋರ್ಟ್ ಅಲ್ಲಿ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ. ಸೊ ಮನಿ ಡಿಕ್ರಿ ಮೇಲೆ ಯಾವುದೇ ಕಂಡೀಷನ್ ಇರಲಾರ್ದೆ ಅನ್ಕಂಡೀಷನಲ್ ಸ್ಟೇ ಅನ್ನ ಗ್ರಾಂಟ್ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ಈ ಒಂದು ವಿಷಯದ ಬಗ್ಗೆ ತಮ್ಮ ಅನಿಸಿಕೆ ಏನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೇನಾದ್ರೂ ಅಪ್ಡೇಟ್ ಇದ್ರೆ ಆದಷ್ಟು ಬೇಗ ತಿಳಿಸ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.